ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮ ಎಂ.ಐ. ಮಲ್ಲಪ್ಪ ಜೊತೆ ಅವರು. ಇತ್ತೀಚೆಗೆ ಪತ್ರಿಕೆಗಳಲ್ಲಿ ಅಥವಾ ಮೀಡಿಯಾಗಳಲ್ಲಿ ಒಂದಿಷ್ಟು ನೋಡ್ತಾ ಇರ್ತೀವಿ ನಾವು. ಉದ್ಯೋಗ ಮೇಳ ಹಳ್ಳಿಗಳಲ್ಲಿ ಕಾಲೇಜುಗಳಲ್ಲಿ ಅವ್ರು ಕರೆದ್ರು ಇವ್ರು ಕರೆದ್ರು. ಮತ್ತು ರಾಜ್ಯ ಮಟ್ಟದಲ್ಲಂತೂ ದೊಡ್ಡ ಅಂದರೆ 10 ಲಕ್ಷ 11 ಲಕ್ಷ ಕೋಟಿ ರೂಪಾಯಿಗಳ ಒಂದು ನಮ್ಮ ಉದ್ಯೋಗ ಕೊಡುತ್ತಿರುವಂಥ ಸಂಸ್ಥೆಗಳು ಬರ್ತಾಯಿದ್ದಾವೆ, ನಮ್ಮಲ್ಲೇ ಕಂಪ್ನಿಗಳು ಬರ್ತಾಯಿದ್ದಾವೆ. ಅಡ್ವರ್ಟೈಸ್ ಈ ಅಡ್ವರ್ಟೈಸ್ ಯುಗದಲ್ಲೇ ನಿಜವಾಗಿ ಒಮ್ಮೆ ಗಾಬರಿ ಆಗ್ತದೆ. ನಾವು ಯಾಕೆ ಹೊರಟಿದ್ದೀವಿ ಅಂತೇಳಿ. ಯಾಕಂದರೆ ನಮ್ಗೆ ಗೊತ್ತೂ ಇಲ್ಲ, ಗುರಿನೂ ಇಲ್ಲ. ಇವತ್ತು ನಾವು ನಿಂತು ಒಂದಿಷ್ಟು ವಿಚಾರ ಮಾಡಬೇಕಾಗಿದೆ. ನಮಗೆ ಇವತ್ತು ಸಿದ್ದರಾಮಯ್ಯನವ್ರು ಹಿಡ್ಕೊಂಡಾಗಲಿ ಮೋದಿಯವ್ರು ಹಿಡ್ಕೊಂಡಾಗಲಿ ವಿಚಾರ ಮಾಡಬೇಕಾಗಿದೆ. ನಿಜವಾಗಿ ನಾವು ಈ ದೇಶದ ಎಲ್ಲರಿಗೂ ಉದ್ಯೋಗ ಕೊಡೋಕ್ಕೆ ಸಾಧ್ಯದನಾ? ಈ ಒಂದು ಕಂಪ್ನಿಗಳ ಬೆನ್ನತ್ತೆ ಕಂಪ್ನಿಗಳು ಹೌದು ನಿಯತ್ತ ಕೆಲಸ ಮಾಡ್ತಾರೆ, ಎಲ್ಲ ಅದ ಇಲ್ಲಂತಲ್ಲ. ಆದರೆ ಯಾವುದೇ ಕಂಪ್ನಿ ಜಗತ್ತಿನಲ್ಲೇ ತನ್ನ ಲಾಭದ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಸ್ಟ್ ಇಂಡಿಯಾ ಕಂಪ್ನಿ ನಿಮ್ಗೆ ಗೊತ್ತದ, ಎಷ್ಟು ವರ್ಷ ಮಾಡಿದ್ರು ನಿಮ್ಗೆ ಗೊತ್ತದ. ಕಂಪ್ನಿ ತನ್ನ ಲಾಭಕ್ಕಾಗಿ ಮಾಡ್ತದೆ. ದೇಶ ದೊಡ್ಡದಿತ್ತು, ಸಂಪತ್ತು ತೊಗೊಂಡು ಹೋದರು, ಹತ್ತಿ ತೊಗೊಂಡು ಹೋದರು, ಒಳ್ಳೆ ಬಟ್ಟೆ ತಯಾರು ಮಾಡಿದ್ರು, ಒಳ್ಳೆ ರೇಟ್ ತೊಗೊಂಡು ನಮಗೆ ಮಾರಿದರು. ನಮ್ಮಲ್ಲಿ ಮಗ್ಗಗಳನ್ನು ತಯಾರು ಮಾಡಿದರು. ಮಗ್ಗ ನಮ್ಮ ಕೈಗಾರಿಕೆಗಳನ್ನು ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಹಾಳು ಮಾಡಿಬಿಡ್ತು. ನಮ್ಮ ನೇಕಾರಿಕೆಯನ್ನು ಹಾಳು ಮಾಡಿಬಿಡ್ತೀರಿ. ಅದು ಮಗ್ಗ ಪವರ್ ಬಂದು ಹೋಗ್ತು. ಇವತ್ತು ಸೂರತ್ ಗಿರದೆಲ್ಲ ಸೆಂಟ್ರ್ ಆಗಿಬಿಟ್ಟು ಇಡೀ ದೇಶದ ಕಾಟನ್ ಏನಾಗಿಬಿಟ್ಟಿದಪ್ಪ ಅಂದರೆ ಕೆಲವು ಪ್ರದೇಶ ಗೊತ್ತು. ಇವತ್ತು ಅವು ಬಂದ್ರಿ. ಇವತ್ತು ಹಳ್ಳಿಗಳಲ್ಲಿ ಹತ್ತಿ ಬೀಳಿದು ಬಂದ ಆಗದೆ ನಿಧಾನಕ್ಕೆ. ಯಾಕಂದ್ರೆ ಬಟ್ಟೆ ತಯಾರು ಮಾಡೋರು ಇಲ್ವಲ್ಲ, ಇದೆ ಎಲ್ಲ ಹೊರಗಿಂದ ಇಂಪೋರ್ಟ್. ಮತ್ತು ಇಲ್ಲಿದ್ದವ್ರಿಗೆ ಏನು ಉದ್ಯೋಗ? ಒಂದು ಕಂಪ್ನಿ ಈಸ್ಟ್ ಇಂಡಿಯಾ ಕಂಪ್ನಿಯಿಂದ ಇಲ್ಲಿ ಎಣ್ಣೆ ಹಾಳಾಯ್ತು, ಎಣ್ಣೆ ಉದ್ಯೋಗ ಹಾಳಾಯ್ತು, ಅದ್ರ ಜೊತೆ ಕಾಟನ್ ಉದ್ಯೋಗ ಹಾಳಾಯ್ತು, ರೈತ ಹಾಳಾದ, ನೇಕಾರಿಕೆ ಹಾಳಾಯ್ತು. ಇವತ್ತು ಹೋಗ್ರಿ, ನೀವು ಎಲ್ಲ ಕಡೆ ಹೋಗಿ ನೋಡ್ಬೇರಿ. ಆಲ್ ಓವರ್ ಇಂಡಿಯಾ ಸೂರತ್ನಲ್ಲಿ ಎಂಥದ್ದಿತ್ತು ಒಂದು ಕಾಲಕ್ಕೆ. ಇಲ್ಲ ಈಚಲ್ ಕಾಲೇಜಿಗೆ ಹೋಗ್ರಿ ನೀವು, ಪವರ್ ನಮ್ಮ ಧಡಲ್ ಪಡಲ್ ಮುಂಜಾನೆ ರಾತ್ರಿ ಮಾಡೋದು. ಇವತ್ತು ಅದಾವಿಲ್ಲ ಅಂತಲ್ಲ, ಆದರೆ ಎಲ್ಲರಿಗೂ ಉದ್ಯೋಗ ಕೊಡೋ ಸ್ಥಿತಿಯೊಳಗಿಲ್ಲ. ಯಾಕೆಂದರೆ ಒಂದು ಅದಕ್ಕೆ ಗಾಂಧೀಜಿಯವ್ರ ರೀತಿ ಬಿಡ್ಕೊಂಡು ಹೇಳ್ತಾಯಿದ್ರು, ಅತ್ಯಂತ ನೋವಿನಿಂದ ಹೇಳ್ತಾಯಿದ್ರು, ಬಿಡ್ರಪ್ಪ ಮಾರಾಯರ ಇವೆಲ್ಲ ದೊಡ್ಡದು ಇಂಡಸ್ಟ್ರಿ ಅಂತಾರೆ ಬೇಡ್ರಿ, ಇದರಿಂದ ದೇಶ ಹಾಳಾಗೋದಲ್ಲ. ಉದ್ಯೋಗ ಇಲ್ಲ ನಮಗೆ. ನಾವು ಭಾಳಷ್ಟು ಮಕ್ಕಳ ಹಾಡಿ ಪ್ರಯತ್ನ ಮಾಡ್ತಾ ಇರ್ತೀವಿ. ಯಾವಾಗಲೂ ನಾವು ಎಲ್ಲರೂ ಉದ್ಯೋಗ ಕೊಡೋ ಪ್ರಯತ್ನ ಮಾಡ್ತಾ ಇಲ್ಲ. ರಾಂಗ್ ಪಾಲಿಸಿ. ಹೀಗಾಗಿ ಇವತ್ತಿಲ್ಲಿ ಎಲ್ಲರಿಗೂ ಉದ್ಯೋಗ ಇಲ್ಲ ಮತ್ತು ಸಿಗೋದೂ ಇಲ್ಲ. ಇನ್ನು ಉದ್ಯೋಗ ಮೇಳ ಒಂದು ಯಾವುದೋ ಹರಿಹರ ತಾಲೂಕಿನಲ್ಲೇ ದಾವಣಗೆರೆ ಜಿಲ್ಲೆಯಲ್ಲೇ ಬಾಣುವಳ್ಳಿಯಲ್ಲಿ ಒಂದು ಸರ್ಕಾರ ಪ್ರೌಢಶಾಲೆಯಲ್ಲಿದ್ದಂಥ ಪಾಪ ಒಂದೇನೋ ಮನಸ್ಸು ಮಾಡಿ ಮಂದಿನ ಕುರಿತು 25 ಹಳ್ಳಿಗಳಿಗೆ ಏನಪ್ಪ ಅಂತಂದ್ರೆ 800 ವಿದ್ಯಾರ್ಥಿಗಳು ಅಭ್ಯರ್ಥಿಗಳು ಬಂದಾರೆ. ಅದ್ರಲ್ಲಿ 410 ಮಂದಿ ಉದ್ಯೋಗ ಕೊಡ್ತಾರೆ ಅಂತ ಹೇಳಿದ್ದಾರೆ. ತೋರ್ತಾನೆ ಆನ್ ಸ್ಪಾಟ್ ಅಂತೇಳಿ 25 ಹಳ್ಳಿಗಳಲ್ಲಿ ನೆನಪಿಟ್ಕೊಡ್ರಿ. ಒಂದೊಂದು ಹಳ್ಳಿಯಲ್ಲಿ ಕಡಿಮೆ ಮಂದಿ ಇವತ್ತು ಎಜುಕೇಟೆಡು ಎಷ್ಟಾಗಿದ್ದಾರಪ್ಪ ಅಂತಂದ್ರೆ, ಒಂದು ಹಳ್ಳಿ ಸಣ್ಣ ಹಳ್ಳಿಯಲ್ಲಿ ಒಂದು 500-600 ಜನರಲ್ಲಿ ಒಂದು 30, 40, 50 ಜನ ಇವತ್ತು ವೆಲ್ ಎಜುಕೇಟೆಡ್ ಆಗ್ಯಾರ, ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇದ್ದಂಥವ್ರು ಆಗ್ಯಾರ. ನಾವು ಒಂದು ನೌಕರಿ ಹಿಡಿಬೇಕು, ದೊಡ್ಡ ಕಂಪ್ನಿ ಇಡುವಂಥವ್ರು ಆಗಿದ್ದಾರೆ. ಅಷ್ಟು ಮಂದಿ ನಡಕ 410 ಮಂದಿ ತೊಳೋರು. ಮತ್ತು ಅದು ಎಲ್ಲ ಆ ಕಂಪ್ನಿಯಲ್ಲಿರ್ತೆಲ್ಲ ಹೋಗ್ಬೇಕು. ಅವರು ಎಷ್ಟು ಕೊಡೋರಪ್ಪ ಇವರು? 10, 15, 20 ಸಾವಿರ ತನಕ ಕೊಡ್ಬೋದು. ಅದಕ್ಕೆ ಜನ ಯಾವ ಕಂಪ್ನಿ ಕೊಡೋ ಸ್ಥಿತಿ ಒಳಗಿಲ್ಲ. ಯಾಕೆ ಕಂಪ್ನಿಗಳು ಲಾಸ್ ಆಗ್ತಾಯಿದ್ದಾವೆ. ಇದೇ ಒಂದು ಕಳೆದ 10-15 ವರ್ಷಲ್ಲ, 10 ವರ್ಷಲ್ಲ, ಅದರಲ್ಲೂ ಮೋದಿಯವ್ರು ಬಂದ ಮೇಲೆ ಅಂತಂತ ಹೆಚ್ಚು ಕಡಿಮೆ 2 ಲಕ್ಷ ಕಂಪ್ನಿಗಳು ದಿವಾಳಿ ಹೋಗ್ಬಿಟ್ಟಿದ್ದಾವೆ. ಶುರು ಮಾಡೋ ಸ್ಟಾರ್ಟಪ್ ಹೆಸರು ಲೋನ್ ಕೊಡೋದಿಲ್ಲ. ಯಾರ್ಯಾರಿಗೂ ಕೊಡ್ತಾರೆ. ಸ್ಟಾರ್ಟಪ್ ಹೆಸರಲ್ಲಿ ಇದ್ದಂಥವ್ರು ಎಕ್ಸ್ಟ್ರಾ ಬೆಳೆಸಿದವ್ರಿಗೆ ಲೋನ್ ಕೊಟ್ಬಿಡ್ತಾರೆ. ನಾವು ಕೊಟ್ಟಿವಿ ತೋರಿಸಲಾಗಿ ಅಂಥೇಳಿ ಅನೇಕರು ವಾದ ಮಾಡ್ತಾ ಇದ್ದಾರೆ. ಉದ್ಯೋಗ ಸೃಷ್ಟಿ ಇಲ್ಲ. ಕಂಪ್ನಿಗಳೆಲ್ಲ ಏನಪ್ಪ ಅಂದ್ರೆ ಸ್ಟಾರ್ಟಪ್ ಅನ್ನೋದು ಬ್ಯಾಂಕ್ ಲೋನ್ ಸಿಗುವಾಗಿಲ್ಲ, ಸ್ವಂತ ದುಡ್ಡು ಇರುವಾಗಿಲ್ಲ. ಯಾಕಿಲ್ಲಂದರೆ ಖಾಸಗಿಯಲ್ಲಿ ಕಲಿತ ದೊಡ್ಡ ಒಂದು ಕಾಲೇಜುಗಳಲ್ಲಿ ಕಲಿತಾಗ ಸಿಕ್ಕಾಪಟ್ಟೆ ಖರ್ಚು ರೀ. ಇವತ್ತು MBBS ಕಲಿಬೇಕಾದ್ರೆ ಕೋಟಿಯಲ್ಲಿ ಖರ್ಚು ಮಾಡುವಂಥದ್ದು, ಲಕ್ಷಗಳಿಂದ ಲಕ್ಷ. BE ಕಲಿಬೇಕಾದ್ರೆ ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 5 ಲಕ್ಷ. PUC ಮುಗಿಸ್ಬೇಕ್ರಿ ಸೈನ್ಸಾ? ಮೂಡಬಿದ್ರಿಗೆ ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 4 ಲಕ್ಷ ಹೇಳಿದ್ದಾರೆ ರೀ. ಅಷ್ಟು ಕೊಟ್ಟ ಸಾಲ ಮಾಡಿ 2 ವರ್ಷ ಕಲಿತು ಅಲ್ಲಿ ಮಾರ್ಕ್ಸ್ ಪಡೋದು. ಆಮೇಲೆ ಪ್ರೈವೇಟ್ದಾಗ ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ PUC ಇರೋಕೆ ತುಂಬೋದು. ಅದು ಮುಗಿದ ಮತ್ತೆ ಈ BEನೋ MBBS ಮತ್ತೆ ಕಲಿತು ಅಲ್ಲಿ ದುಡ್ಡು ತುಂಬೋದು. ಲಾಸ್ಟ್ ಇಷ್ಟು ಮಾಡಿದ್ರಾಗ ಮಿಡಲ್ ಕ್ಲಾಸ್ ಅವ್ರು ಬಸವಳದು ಹೋಗಿರ್ತಾರೆ. ಬ್ಯಾಂಕರ್ಸಿಗೆ ಎಕ್ಸಾಮ್ ಮುಗಿದ ಬೆನ್ನತ್ತಾರೆ, ನಮ್ಮ ಸಾಲ ವಾಪಸ್ ಮಾಡಿರಿ. ಇದ್ಯಾಂಥ ಉದ್ಯೋಗ ಸೃಷ್ಟಿ ಇದು. ಪ್ರೈವೇಟ್ದಾಗ ಕರೀದು ಸಿಕ್ಕಾಪಟ್ಟೆ ದುಡ್ಡು ಹಂಚೋದು. ಇವತ್ತು ದುಡ್ಡು ಇರ್ತದೆ ಪಾಪಿನ ಮಧ್ಯಮ ವರ್ಗದವ್ರಿಗೆ. ಕೂಲಿ ಅವರಂತ ಕರಿಯಂಗಿಲ್ಲ ಬಿಡ್ರಿ. ಅದನ್ನು ಕೂಲಿ ನಾಲಿ ಮಾಡುವಂಥ ಮಕ್ಕಳಂತ ಕರೀಲಿಕ್ಕೆ ಸಾಧ್ಯ ಇಲ್ಲ.
ಯಾಕಂದ್ರೆ ಮುಂಜಾನೆ ಸಾಯಂಕಾಲ ದುಡಿದ್ರೆ ಯಾರು 300 ರೂಪಾಯಿ ಕೊಡೋದ್ರಿ ಇವತ್ತು. ಅದ್ರಾಗ ಕಾಂಟ್ರಾಕ್ಟ್ ಲೇಬರ್ ಬಂದುಬಿಟ್ಟದ. ನಾನು ಹೇಳೋಕೆ ಮತ್ತೊಬ್ಬ ಏಜೆಂಟ್ರಲ್ಲಿ ಪಾಪ ಇವಾಗ ಯಾವ ಸವಲತ್ತಿಲ್ಲ. ಇಂಥ ದುಸ್ಥಿತಿ ಇವತ್ತು ನಮ್ಮ ದೇಶಕ್ಕೆ ತಂದಿಟ್ಟಿದ್ದಾರೆ ಇವರೆಲ್ಲರೂ. ನಮ್ಮ ಇವತ್ತು ಆಡಳಿತಗಾರರು, ರಾಜಕಾರಣಿಗಳು ಸುಳ್ಳ ಒಂದು ಮೇಳ, ಉದ್ಯೋಗ ಮೇಳ ಅಂತ ನಾವು 500 ಮಂದಿ ಉದ್ಯೋಗ ಕೊಟ್ಟಿವಿ ಅಲ್ರಿ. ಒಂದು ಹಳ್ಳಿಯಾಗ 500 ಮಂದಿ ಸಿಗ್ತಾರೆ, 2 ಹಳ್ಳಿ ನಡಕ್ಕೆ ಒಂದು 4-5 ಮಂದಿ ಸಿಗ್ತಾರೆ. ಒಂದು ಉಳ್ದವ್ರು ಎಲ್ಲಿ ಹೋಗ್ಬೇಕು? ನಟ್ ಗಿಡ ಕನ್ನಡಿ ಆಗೋದು ರೊಕ್ಕ ಹೋಗಿ ನಟ್ ಗಿಡೋದ್ರು ಅಗ್ರಿಕಲ್ಚರ್ ಲಾಭ ಇಲ್ಲ, ಬೆಳೆದ ಬೆಳೆಗೆ ಬೆಲೆ ಇಲ್ಲ. ಎಲ್ಲ ಕಬ್ಬ 1 ಟನ್ ಕಬ್ಬು ಬೆಳೆದ್ರೆ ಕಡಿಮೆ 4,000 ತನಕ ಖರ್ಚು, ಮಿನಿಮಮ್ 4,000 ಖರ್ಚು ಬರ್ತದೆ. ಇದು ಚಾಲೆಂಜ್. ನಿಮ್ಗೆ ಎಷ್ಟು ಕೊಡ್ತಾರೆ ರೀ ಇವರು? 3,000 ಕೊಟ್ಟರು ಸರಿ 1,000 ಲಾಸ್ ಆಯ್ತು. ಮತ್ತು ರೈತ ಹೆಂಗೆ ಬದುಕ್ತಾನೆ? ಬರೀ 27 ರೂಪಾಯಿ ಇದ್ರಿ ಅವ್ನು ದಿನಗೂಲಿ ಪಾಪ. ನಾವು ಏನು ದೊಡ್ಡ ಮಾತಾಡೋದು ಜಗತ್ತಿನಾಗ 3 ಹೊಂಟಿವ್ರಿ 5 ಹೊಂಟಿರಿ, ಏನು ಮಾತಾಡಿ ಏನು ಉಪಯೋಗ? ಈ ಉದ್ಯೋಗಗಳ ಸೃಷ್ಟಿ ಇಲ್ಲ. ಹಳ್ಳಿಗಳೆಲ್ಲ ಉದ್ಯೋಗಗಳು ಮಾಡ್ತಾರೆ. ಉದ್ಯೋಗ ಎಂತ ಕೊಡೋರು 10-20 ಸಾವಿರ ಮನೆ ನಡೀತೀನಿ ರೀ ಇವತ್ತು. ಗಂಡ ಇದ್ದಿಬ್ಬರು 2 ಮಕ್ಕಳ ಮುದುಕ ಅವ್ವ ಅಪ್ಪ, ಈ 6 ಮಂದಿಗೆ 10-20 ಸಾವಿರ ರೂಪಾಯಿ ನಡೀತದೇನೋ. ಮಾರ್ಕೆಟ್ ಯಾವ ರೀತಿ ಐತಿ ಒಮ್ಮೆ ವಿಚಾರ ಮಾಡಾಕ್ರಿ. ಪಾಲಿಸಿ ಮೇಕರ್ಸ್ ಯು ಶುಡ್ ಟು ಥಿಂಕ್ ಅಬೌಟ್ ದಿಸ್ ಒನ್. ಪಾಲಿಸಿ ಮಾಡೋರು ನೀವು ಮಾಡಿರಿ. ನಾನು ಎಲ್ಲರೂ 50,000-70,000 ಲಕ್ಷ ಪಗಾರ ಇರಲಿಲ್ಲ. ಕೆಲವೇ ಕೆಲವು ಜನಕ್ಕೆ 2% 3% ಜನರಿಗೆ ಅಷ್ಟೇ ಅದ ಅಷ್ಟು ಪಗಾರ ಸಂಬಳ. ಉಳಿದು ಗೆಂಬಳ ಅದು ಬೇರೆ, ಅದ್ರ ಬಗ್ಗೆ ಬೇರೆ ಮಾತಾಡೋಣ. ಈಗ ಮಾತಾಡೋಂಥ ಉದ್ಯೋಗ ಮೇಳಗಳಿಂದ ಉದ್ಯೋಗ ಸೃಷ್ಟಿ ಆಗ್ತಾವ, 2 ಜನಕ್ಕೆ ಉದ್ಯೋಗ ಸಿಗ್ತಾವೆ, 2 ಜನ ಹೊಟ್ಟೆ ತುಂಬ್ತೈತಿ, 2 ಜನ ಬದುಕ್ತಾರೆ. ಇದು ಭಾಳ ಮಹತ್ವದ. ಇದು ನಾವು ಅದೇ ದೊಡ್ಡ ಸಾಧನೆ ಅನ್ನೋ ಹಂಗೆ ಹೇಳ್ತೀವಿ. ತೇಜಸ್ವಿ ಕಟ್ಟಿಮಣಿಯವರು ಮನಸ್ಸಿದ್ದರೆ ಮಾರ್ಗ ಪಾಪ ಏನೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಮತ್ತೊಂದು ಮಾರ್ಗ ಗೊತ್ತಾಗೋಲ್ಲ. ಯಾಕಂದ್ರೆ ನಾವು ಆ ರೀತಿ ಅವ್ರ ಭ್ರಮೆಗಳನ್ನು ನಿರ್ಮಾಣ ಮಾಡಿಬಿಟ್ಟಿವಿ. ಭ್ರಮೆಗಳ ನಡುವೆ ಬದುಕ್ತಾ ಇದ್ವಿ ನಾವೆಲ್ಲ. ನಂದು ಇಷ್ಟ ಆಗಿದೆ, ನನ್ನ ಡಿಗ್ರಿ ಆಗಿದೆ, ಇಷ್ಟು ಪೇಮೆಂಟ್ ಬರುತ್ತೆ. ಒಬ್ಬರಿಬ್ಬರು ಬರ್ಬೋದು ಪೇಮೆಂಟ್ ಇಲ್ಲ ಅಂತಲ್ಲ. ಆದರೆ ಅದರಿಂದ ಎಷ್ಟು ಜನ ಇರ್ತಾರೆ ರೀ. ಅದಕ್ಕೆ ಇವತ್ತು ನೌಕರಿ ಹಿಡಿಯುವಂಥ ಜನ ತಮ್ಮ ಒಬ್ಬರು ಹಳ್ಳಿ ಬಿಟ್ಟು ಹೋಗಿಬಿಡ್ತಾರೆ. ಅವರು ನಮ್ಮ ಮಕ್ಕಳು ಬರುವಲ್ರಿ, ನನ್ನ ಮಕ್ಕಳು ನೋಡುವಲ್ರಿ, ಎಲ್ಲ ಎಷ್ಟು ಬೇಕು ನಿಮಗೆ ಉದಾಹರಣೆಗಳು ಮ್ಯಾಕ್ಸಿಮಮ್. ಅದನ್ನು ಸರ್ವೆ ಮಾಡಿಸ್ರಿ. ಎದ್ದು ಜನಸಂಖ್ಯೆನ ಸರ್ವೆ ಮಾಡ್ತಾಯಿಲ್ಲ ಮೋದಿ ಅವರು, ಜನ ಮಾಡಿಸ್ತಾರೆ. ಎಲ್ಲ ಫೇಕ್ ನ್ಯೂಸನ್ನ, ಸುಳ್ಳು ಸುದ್ದಿಗಳು ಹಬ್ಬಿಸ್ಬಿಡೋದು. ಉದ್ಯೋಗ ಎಲ್ಲದ ಉದ್ಯೋಗ ರೀ, ಎಲ್ಲ ತೋರಿಸ್ರಪ್ಪ. ಈ ದೇಶದ 90% ಜನರಿಗೆ ಉದ್ಯೋಗನೇ ಇಲ್ಲ. ಮತ್ತು ಪಾಪ ಉಳಿದ್ರಂತ 2,000 4,000 5,000 ದುಡಿತಾವೆ ಪಾಪ ಅವ್ರ ಮಕ್ಕಳ ನೋವು ಅನ್ನಿಸ್ತದವ್ರು. ಮತ್ತು ಅವ್ರಿಗೆ ಕಂಪ್ನಿಯವ್ರಿಗೆ ಹೆಚ್ಚಿಕೊಳಕ್ಕೆ ಸಾಧ್ಯವೂ ಇಲ್ಲ. ಅಷ್ಟು ಲಾಭನೂ ಬರೋದಿಲ್ಲ ಅದ್ರೊಳಗೆ. ಇದು ಸಾಲ ಸೋಲ ಮಾಡಿ ಕಂಪ್ನಿ ಶುರು ಮಾಡೋದು. ಕಂಪ್ನಿ ಶುರು ಮಾಡಿ ಮತ್ತು ಪೇಮೆಂಟ್ ಇಲ್ಲ, ನಂಗೆ ಒದ್ದೇಳುವಂಥ ಪ್ರಸಂಗ. ಎಷ್ಟು ಕಷ್ಟ. ರಿಟರ್ನ್ಸ್ ಇಲ್ಲ ಅಂದರೆ ಹೆಂಗೆ ಬದುಕ್ತಾನೆ ಮನುಷ್ಯ? ಎಲ್ಲ ಇನ್ನೇನಿಲ್ಲ. ಈ ಹಳ್ಳಿಯಲ್ಲಿ ಯಶಸ್ವಿ ಉದ್ಯೋಗ ಮೇಳ ಮಾಡಿದ್ವಿ, ಹಂಗೆ ಮಾಡಿದ್ವಿ, ಹಿಂಗೆ ಮಾಡಿದ್ವಿ. ಮನೆ ಎಲ್ಲ ಬಂದು ಹೋದಾರೆ ಕಾರ್ಪೊರೇಟ್ಗಳು. ಒಂದು 10 ಲಕ್ಷ ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋರು. 10 ಲಕ್ಷ ಕೋಟಿ ರೂಪಾಯಿ ರೊಕ್ಕ ಮುದ್ದಾಡ್ಕ ಅಂತದ. ಯಾರ್ಯಾರು ಬಂದ್ರಂತ ಗ್ರೀಸ್ನಿಂದ ಬಂದರು, ಮತ್ತಿನಿಂದ ಬಂದರು, ಮಾತಾಡಿದರು, ಊಟ ಮಾಡಿದ್ರು, ಚೇನೆ ಮಾಡಿದ್ರು, ಹೋಗ್ಬಿಟ್ರು. ಎಷ್ಟು ಮಟ್ಟಿಗೆ ಇಲ್ಲಿವರೆಗೆ ಆದಂಥ ಉದ್ಯೋಗ ಮೇಳಗಳಿಂದ, ಇಂಥ ದೊಡ್ಡ ಕಾರ್ಪೊರೇಟ್ಗಳ ಮೇಳಗಳಿಂದ, ಕಂಪ್ನಿಗಳ ಮೇಳಗಳಿಂದ ಎಷ್ಟು ಉದ್ಯೋಗಗಳು ಇಲ್ಲಿ ಹುಟ್ಟಿದಾವು ಅನ್ನೋದು ಸ್ವಲ್ಪ ದಯವಿಟ್ಟು ಶ್ವೇತಪತ್ರ ಹೊರಡಿಸ್ರಿ ಸಿದ್ದರಾಮಯ್ಯನವರ. ನಿಮ್ಮ ಅವಧಿಯಾಗ ಎಷ್ಟು ಬಂದು, ಹಿಂದಿನ ಅವಧಿಯಾಗ ಎಷ್ಟು ಬಂದು, ಎಷ್ಟು ಜನಕ್ಕೆ ಉದ್ಯೋಗ ಸಿಕ್ಕದ ಹೇಳ್ರಿ. ಫ್ಯಾಕ್ಟ್ ಆ್ಯಂಡ್ ಫಿಗರ್ಸ್ ಕೊಡ್ರಿ. ನೀವು ಕೊಡೋದು ಇಲ್ಲ, ಯಾಕಂದ್ರೆ ಅವು ಇಲ್ಲ ಇಲ್ಲಂದ್ರೆ ನೀವು ಎಲ್ಲಿದ್ದು ಕೊಡಿದ್ರಿ ಪಾಪ. ಇಂಥ ಪ್ರಸಂಗ ಇವತ್ತದ. ಇದನ್ನು ಯಾಕೆ ಇವತ್ತು ಮಾತಾಡ್ತಾ ಇದ್ದೀನಪ್ಪ ಅಂತಂದ್ರೆ, ಪಾಲಿಸಿ ಚೇಂಜ್ ಮಾಡಿರಿ. ಯು ಶುಡ್ ಚೇಂಜ್ ದ ಪಾಲಿಸಿ, ಅದರ್ವೈಸ್ ದೇರ್ ಇಸ್ ನೋ ಜಾಬ್ಸ್ ಫಾರ್ ಎನಿ ಒನ್. ಯಾಕಂದ್ರೆ ಕೇವಲ 5-6% ಮಂದಿಗೆ, 100ರಲ್ಲಿ 5-6 ಮಂದಿ ಭಾಳ 10 ಮಂದಿಗೆ ಉದ್ಯೋಗ ಕೊಟ್ಟರೆ ಉಳಿದ ಮಂದಿ ಎಲ್ಲಿ ಹೋಗು? ಬೇರೆ ಉಳ್ಬೇಕು ನೀವು ಅನ್ಬೋದು. ಅಗ್ರಿಕಲ್ಚರ್ ಇದ್ದರೆ ಅಲ್ಲೈತಿ ಇಲ್ಲೈತಿ ಅಂತ ಹೇಳ್ಬೋದು ನೀವು. ಆದ್ರೆ ಅಗ್ರಿಕಲ್ಚರ್ ಇದ್ದಿದ್ದು ಎಷ್ಟರ ಮಟ್ಟಿಗೆ ಇವತ್ತು ಲಾಭದೈತಿ? ಲಾಭ ಇದ್ದರೆ ಪಾಪ ಕೊಡ್ತಾನೆ ಅವ ರೈತ. ಅವಾಗ ಲಾಭ ಇಲ್ಲ, ನಿಮಗೇನು ಕೊಡ್ತಾನೆ ರೀ ಉದ್ಯೋಗ? ಒಂದು ಆಳಿನ ಕೆಲಸ ದಾನ ಮಾಡ್ತಾವೆ. ಇದು ಬ್ಯಾಡ್ರಿ ಡಾಕ್ಟ್ರ್ ಕರೆಸಿ ನಾವು ದುಡ್ಡು ಕೊಡ್ಬೇಕಾಗಿದೆ ಅಂತೇಳಿ ಇಂಥ ಪರಿಸ್ಥಿತಿ ಐತೆ. ಸುಮ್ಮನೆ ಒಂದು ಒಳ್ಳೆಯ ಸುದ್ದಿ, ಆ ಸುದ್ದಿ ಈ ಸುದ್ದಿ ಅಂತೇಳಿ ನಮ್ಮ ಪತ್ರಿಕೆಯವ್ರ ಹಂಗೆ ಹೇಳ್ತಿರ್ತೀವಿ ನಾವು. ನಮಗೆ ಬುದ್ಧಿ ಇತ್ತು ಇಲ್ಲೋ, ಅಥವಾ ಬುದ್ಧಿ ಹೆಚ್ಚಾಗಿತ್ತು ಕಡಿಮೆ ಇತ್ತು ನಮಗೆ ಗೊತ್ತಿಲ್ಲ. ಆದರೆ ಇವತ್ತು ಮಾತ್ರ ಉದ್ಯೋಗಗಳು ಇಲ್ಲ ಅನ್ನೋದು ಅಷ್ಟು ಸತ್ಯದ. ಇವೆಲ್ಲ ಕಾಲೇಜುಗಳಲ್ಲಿ ಅಲ್ಲಿ ಇಲ್ಲೇ ಉದ್ಯೋಗ ಕೊಡೋರ್ದಾರ. 200 ಮಂದಿ ಬಂದರು, 200 ಮಂದಿ ಸೆಲೆಕ್ಷನ್ ಆದರು, 300. ಅವ್ರು ನಮ್ಮ ಕಾಲೇಜ್ ಇರಬೇಕಾಗಿದ್ದರೆ ಪ್ರೈವೇಟ್ ಕಾಲೇಜುಗಳು ಅದಕ್ಕಿಂತ ಸುದ್ದಿಗಳು ಹೇಳ್ತಾ ಇರ್ತಾರೆ. ಯಾಕಂದರೆ ಮನೆ ನೌಕರಿ ಸಿಗತ್ತೆ, ಕಲ್ತು ನೌಕರಿ ನಕ್ಕಿ ಸಿಗುತ್ತೆ ಅಂದ್ಕೊಳ್ಳೆ ಮತ್ತು 4 ಮಂದಿ ಬಕ್ರ ಆಗ್ತಾರಲ್ಲ. ಇದು ಇವತ್ತಿನ ದುಸ್ಥಿತಿ. ಇದಕ್ಕೆ ಪರಿಹಾರ ಏನು? ಅದಕ್ಕೆ ಸಿದ್ದರಾಮಯ್ಯನವರಾಗಲಿ, ಇನ್ನುಳಿದವರಾಗಲಿ, ಮೋದಿ ಅಂತವರಾಗಲಿ ಇವರೆಲ್ಲರೂ ಇವತ್ತು ವಿಚಾರ ಮಾಡಬೇಕು. ಯಾಕಂದ್ರೆ ದೇಶದ ಭವಿಷ್ಯ ನಿಮಗೆ ಆಗದ. ಉದ್ಯೋಗ ಸೃಷ್ಟಿ ಆಗ್ತದೆ, ದೇಶ ಉಳಿದೇ ಇಲ್ಲ. ಬಡತನದಲ್ಲಿ ಕೊರಿ ಹೋಗುವಂಥದ್ದು ಇನ್ನೊಂದು ಆಫ್ರಿಕಾ ಖಂಡದ ಬಡ ದೇಶಗಳು ಇದು ಒಂದಾಗುವಂಥ ಎಲ್ಲ ಸಾಧ್ಯತೆಗಳು ಕಾಣ್ತಾ ಇದ್ದಾವೆ. ಅಲ್ಲ ಜನ ಮತ್ತು ನೀವು ಅಲ್ಲದ್ರ ಬಗ್ಗೆ ಚರ್ಚೆ ಮಾಡೋದಿಲ್ಲ.
ತೋರಿಸೋಣ, ಡಿಸ್ಕಷನ್ ಮಾಡೋಣ, ಏನು ತಪ್ಪಾಯ್ತು. ನಾನು ಸುಳ್ಳು ಹೇಳ್ತಾ ಇದ್ದರೆ ಡಿಸ್ಕಷನ್ ಮಾಡೋಣ. ನಿಮಗೆಲ್ಲರೂ ಆಹ್ವಾನ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. N60 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳಲ್ಲಿ ವಂದನೆಗಳು.